ನಿನ್ನೆ ದಿವಸ ಬೆಳಗಿನ ಮುಂಜಾವ ನಾವು ಕೇಳಿದಂತಹ ಸುದ್ದಿ ಅಂತಿತ್ತದ್ದಲ್ಲ. ಇರಾನ್ನಿಂದ ಕೇಳಿ ಬಂದಂತಹ ಅಯಾತುಲ್ಲಾ ಖಮೇನಿ ಅವರ ಅಂತ್ಯ ನಿಜಕ್ಕೂ ಒಂದು ರೀತಿಯಲ್ಲಿ ಈ ಒಂದು ಏಷ್ಯಾ ಖಂಡ ನಿಜಕ್ಕೂ ನಿಬ್ಬೆರಗಾಗಿಸುವಂತಹ ವಿಚಾರ. ಯಾಕೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಯಾರೋ ಸತ್ತರೆ ಯಾಕೆ ವರಿ ಮಾಡ್ತಾ ಇದ್ದೀರಾ ಅಂತ ನೀವು ಆಲೋಚನೆ ಮಾಡ್ತಾ ಇರ್ಬೋದು. ಆದರೆ ಇಲ್ಲಿ ಸಾವು ಸಂಭವಿಸಿರುವುದು ಅಂತಿಂತಹ ವ್ಯಕ್ತಿಯದಲ್ಲ. ಯಾಕೆ ಇದನ್ನು ನಾವು ಗಮನಿಸಬೇಕು ಅಂತ ಹೇಳಿದರೆ, 36 ವರ್ಷಗಳಿಂದ ಈ ಒಂದು ಅಮೇರಿಕನ್ ಪವರ್ ಅನ್ನ ಪುಡಿಗಟ್ಟುತ್ತಾ ಬಂದಿದಂತಹ ಓರ್ವ ಸದೃಢ ಧೀಮಂತ ಸರ್ವೋಚ್ಚ ನಾಯಕ ಅಂತ ಕರೆಸಿಕೊಂಡಂತಹ ಈ ಒಂದು ಅಯಾತುಲ್ಲಾ ಖಮೇನಿ ಅವರ ಹತ್ಯೆ ಆಗಿದೆ. ಈ ಒಂದು ಹತ್ಯೆಯಿಂದಾಗಿ ಯಾರಿಗೆಲ್ಲ ಏನೆಲ್ಲ ನಷ್ಟ ಆಗ್ಲಿಕ್ಕಿದೆ ಎಲ್ಲವನ್ನ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ. ಇದು ಕೇವಲ ಒಬ್ಬ ವ್ಯಕ್ತಿಯ ಸಾವು ಖಂಡಿತ ಅಲ್ಲ, ಇಡೀ ಮಧ್ಯಪ್ರಾಚ್ಯದ ಪವರ್ ಬ್ಯಾಲೆನ್ಸ್ ಅದಲು ಬದಲಾಗುವಂತಹ ದೊಡ್ಡ ಮುನ್ಸೂಚನೆ. ನಮಗೆ ಆಗಬಹುದಾದಂತಹ ಲಾಭ ನಷ್ಟ ಏನು ಅಂತ ವಿವರವಾಗಿ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಧರ್ಮ ಗುರುಗಳ ಜಾಗಕ್ಕೆ ಮಿಲಿಟರಿ ಎಂಟ್ರಿ ಆಗುವಂಥದ್ದು. ಇಲ್ಲಿಯವರೆಗೆ ಇರಾನಲ್ಲಿದ್ದದ್ದು ಖಮೇನಿ ಆಡಳಿತ, ಆತನದೇ ಅಂತಿಮ ನಿರ್ಧಾರ. ಆತ ಒಬ್ಬ ಧರ್ಮ ಗುರುವಾಗಿದ್ದ ಕಾರಣ ಸ್ವಲ್ಪ ಮಟ್ಟಿನ ಧಾರ್ಮಿಕ ಚೌಕಟ್ಟು ಅಲ್ಲಿರ್ತಾ ಇತ್ತು. ಆದರೆ ಈಗ ಆತನ ಜಾಗಕ್ಕೆ ಇರಾನಿನ ಪ್ರಬಲ ಸೇನೆ IRGC ಅಂದರೆ ರೆವಲ್ಯೂಷನರಿ ಗಾರ್ಡ್ ಅಂತ ಅದನ್ನು ಕರೀತಾರೆ. ಸೊ ಈ ಒಂದು ಸೇನೆ ನುಗ್ಗುತ್ತಾ ಇರುವಂಥದ್ದು. ಇವರು ಧರ್ಮಕ್ಕಿಂತ ಯುದ್ಧವೇ ಮೊದಲು ಎನ್ನುವಂತಹ ಜಾಯಮಾನದವರು. ಅಂದರೆ ಇನ್ನು ಮುಂದೆ ಇರಾನ್ ಮತ್ತಷ್ಟು ಅಗ್ರೆಸಿವ್ ಆಗಲಿಕ್ಕಿದೆ. ಇದು ಇರಾನ್ನಲ್ಲಿ ಸೇನಾ ಆಡಳಿತಕ್ಕೆ ಬುನಾದಿ ಹಾಕಿದರೂ ಕೂಡ ಹಾಕಬಹುದು. ಎರಡನೇದಾಗಿ ದುಬೈ ಕೂಡ ಸೇಫ್ ಜಾಗ ಅಲ್ವಾ ಎನ್ನುವಂತಹ ಪ್ರಶ್ನೆ ಇವಾಗ ಉದ್ಭವ ಆಗಿರುವಂಥದ್ದು. ವಿಶ್ವದ ಸೆಕೆಂಡ್ ಸೇಫೆಸ್ಟ್ ಕಂಟ್ರಿ ಅಂತ ಕರೆಸ್ಕೊಳ್ತಾ ಇದ್ದಂತಹ UAE ಮತ್ತು ದುಬೈ ಮೇಲೆ ಇರಾನ್ ಅಟ್ಯಾಕ್ ಮಾಡಿದ್ದು ಎಲ್ಲರನ್ನ ಬೆಚ್ಚಿ ಬೀಳಿಸಿರುವಂಥದ್ದು. ಜಗತ್ತಿನ ಶ್ರೀಮಂತರೆಲ್ಲ ಆರಾಮವಾಗಿ ಹೂಡಿಕೆ ಮಾಡ್ತಾ ಇದ್ದಂತಹ ದುಬೈ ಮೇಲೆ ಕ್ಷಿಪಣಿ ಬಿದ್ದಿದೆ ಅಂದರೆ ಅಲ್ಲಿನ ಬಿಸಿನೆಸ್ ಮತ್ತು ಟೂರಿಸಂಗೆ ದೊಡ್ಡ ಪೆಟ್ಟು ಬಿದ್ದಂತೆ. ಇದು ಇಡೀ ಗಲ್ಫ್ ರೀಜನ್ನಲ್ಲಿ ಅನಿಶ್ಚಿತತೆ ಮೂಡಿಸುವಂತಹ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಇರುವಂಥದ್ದು. ಇನ್ನು ಮೂರನೇದಾಗಿ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದರೆ ಏನಾಗುತ್ತೆ ಅಂತ. ನಿಜವಾಗೂ ಇದರಿಂದಾಗಿ ಚೀನಾಗೆ ಫುಲ್ ಟೆನ್ಷನ್ ಆಗುತ್ತೆ. ಈ ಒಂದು ವಿಚಾರದಲ್ಲಿ ಸಂಪೂರ್ಣ ಸಹಕಾರವನ್ನು ಚೀನಾ ಖಂಡಿತವಾಗಿಯೂ ಇರಾನ್ಗೆ ಕೊಟ್ಟೇ ಕೊಡುತ್ತೆ. ಅಂದರೆ ಜಗತ್ತಿನ 20 ಶತಮಾನ ತೈಲ ಸಾಗುವಂತಹ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂದರೆ ಈ ಒಂದು ಘಟನೆಯನ್ನು ನಕ್ಷೆ ಮುಖಾಂತರ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತಾನೆ. ಈ ಒಂದು ಮಾರ್ಗವನ್ನು ಇರಾನ್ ಈಗಾಗಲೇ ಮುಚ್ಚಿ ಆಗಿದೆ. ಇದರಿಂದ ಅತಿ ಹೆಚ್ಚು ಪೆಟ್ಟು ಬೀಳುವುದು ಚೀನಾಗೆ. ಯಾಕಂದರೆ ಚೀನಾ ತನ್ನ ಅರ್ಧಕ್ಕಿಂತ ಹೆಚ್ಚು ತೈಲವನ್ನು ಇದೇ ಮಾರ್ಗದ ಮೂಲಕ ಆಮದು ಮಾಡಿಕೊಳ್ಳುತ್ತೆ. ತೈಲ ಸಿಗದಿದ್ದರೆ ಚೀನಾ ಫ್ಯಾಕ್ಟರಿಗಳು ಸ್ತಬ್ಧವಾಗಬಹುದು. ಇದು ಇಡೀ ವಿಶ್ವದ ಸಪ್ಲೈ ಚೈನ್ ಮೇಲೆ ಪ್ರಭಾವವನ್ನು ಬೀರಲಿದೆ. ಇನ್ನು ಷೇರು ಮಾರುಕಟ್ಟೆ ಕ್ರ್ಯಾಶ್ ಆಗುತ್ತಾ ಅಂತ ಕೇಳ್ತಾ ಹೋದರೆ, ಮಾರುಕಟ್ಟೆಗೆ ಅನಿಶ್ಚಿತತೆ ಅಂದರೆ ಆಗಲ್ಲ. ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ದಾಟಿದರೆ ಭಾರತದಲ್ಲಿ ಪೆಟ್ರೋಲ್ ರೇಟ್ ಏರುವುದು ಗ್ಯಾರಂಟಿ. ಇದು ನಮ್ಮ ಕಂಪನಿಗಳ ಲಾಭದ ಮೇಲೆ ಹೊಡೆತ ನೀಡುತ್ತೆ. ಹೂಡಿಕೆದಾರರು ಗಾಬರಿಯಿಂದ ಷೇರುಗಳನ್ನು ಮಾರಿ ಚಿನ್ನದ ಹಿಂದೆ ಓಡ್ತಾ ಇದ್ದಾರೆ. ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ಕರೆಕ್ಷನ್ ಅಥವಾ ಕ್ರ್ಯಾಶ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಹೂಡಿಕೆ ಮಾಡುವಾಗ ಈಗ ಸ್ವಲ್ಪ ಹ್ಯಾಂಡ್ ಬ್ರೇಕ್ ಹಾಕೋದು ಒಳ್ಳೆಯದು. ನಾಲ್ಕನೇದಾಗಿ ಹೊಸ ರೂಪದ ISISಗೆ ಭಯ. ಇರಾನ್ನಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ ಶುರುವಾದಾಗ ಅಲ್ಲಿನ ಭದ್ರತೆ ಸಡಿಲವಾಗುತ್ತದೆ. ಇದನ್ನೇ ಕಾಯ್ತಾ ಇರುವಂತಹ ISIS ಎನ್ನುವಂತಹ ದುಷ್ಟ ಸಂಘಟನೆ. ಇಂತಹ ಸಂಘಟನೆಗಳು ಮತ್ತೆ ಹುಟ್ಟಿಕೊಳ್ಳಬಹುದು. ಇರಾನ್ ದೇಶದ ಮೇಲೆ ಸರ್ಕಾರಗಳ ಹಿಡಿತ ತಪ್ಪಿದರೆ ಮಧ್ಯಪ್ರಾಚ್ಯ ಮತ್ತೆ ಭಯೋತ್ಪಾದನೆಯ ತಾಣವಾಗುವಂತಹ ದೊಡ್ಡ ಅಪಾಯ ಇರುವಂಥದ್ದು. ಇದನ್ನು ಬರೀ ಒಂದು ಯುದ್ಧ ಅಂತ ನಾವು ತಾತ್ಕಾಲಿಕವಾಗಿ ರಿಲೀಫ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದೊಂದು ಆರ್ಥಿಕ ಸಮರ ಕೂಡ ಹೌದು. ಪ್ರತಿಯೊಬ್ಬರನ್ನು ಕೂಡ, ನನ್ನನ್ನು, ನಿಮ್ಮನ್ನು, ಎಲ್ಲರನ್ನೂ ಕೂಡ ನಿಮ್ಮ ಜೇಬು ಖಾಲಿಯಾಗಿಸುವಂತಹ ಪ್ರತಿಯೊಂದು ಪ್ರಯತ್ನ ಕೂಡ ಇದರಿಂದ ಆಗುತ್ತೆ. ಇದು ನಮ್ಮ ದೇಶಕ್ಕೆ ದೊಡ್ಡ ಹೊಡೆತ ಅಂತ ಕೂಡ ತಪ್ಪಾಗಲಿಕ್ಕಿಲ್ಲ. ನಮ್ಮ ದೇಶಕ್ಕೆ ಅತ್ಯಧಿಕವಾಗಿ ಬರ್ತಾ ಇದ್ದಂತಹ ಒಂದು ಜಲಮಾರ್ಗದಲ್ಲಿ ಸಪ್ಲೈ ಆಗ್ತಾ ಇದ್ದಂತಹ ಸರಕು ಸಾಗಣೆಗಳು ಇನ್ನೂ ಸ್ತಬ್ಧ ಆಗಲಿಕ್ಕಿದೆ. ನಾವು ಬೇರೊಂದು ಮಾರ್ಗವನ್ನು ಉಪಯೋಗಿಸಿಕೊಂಡು ಹೆಚ್ಚಿನ ತೆರಿಗೆಯನ್ನು, ಹೆಚ್ಚಿನ ಖರ್ಚನ್ನು ಭರಿಸಿಕೊಂಡು ಆಮದು ಮಾಡಿಕೊಳ್ಬೇಕಾಗತ್ತೆ. ಅಥವಾ ರಫ್ತು ಮಾಡುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಖರ್ಚುಗಳು ಸಂಭವಿಸುತ್ತೆ. ಇದರಿಂದಾಗಿ ಒಂದು ದೇಶವೇ ದಿವಾಳಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ. ಸೊ ಇದರಿಂದಾಗಿ ನೋಡಿ, ಪಾಶ್ಚಿಮಾತ್ಯ ದೇಶಗಳು ಈ ಒಂದು ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳು ಸಂಭವಿಸುವಂತಹ ಸಂದರ್ಭದಲ್ಲಿ ಇದರ ಪರಿಣಾಮಗಳನ್ನು ನಾವ್ಯಾಕೆ ಎದುರಿಸ್ತೇವೆ ಎನ್ನುವುದರ ಬಗ್ಗೆ ಒಂದು ರೀತಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅಂತ ಅನ್ಕೋತೀನಿ. ಈ ಒಂದು ಸಣ್ಣ ವಿಚಾರ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ
ನಮಸ್ಕಾರ.